ಎಸ್ ಗಮನಿಸ್ತಾ ಇದ್ದೀವಿ ಈಗ ಈ ವಾಹನ ಅಂದರೆ ATM ವಾಹನ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ CMS ಸಿಬ್ಬಂದಿಯ ಮೇಲೆ ಬಹಳಷ್ಟು ಅನುಮಾನ ಅಂತೂ ಇದ್ದೇ ಇದೆ. ಅವರು ಯಾಕೆ ದರೋಡೆ ಆದರೂ ಕೂಡ ಮಾಹಿತಿಯನ್ನು ಕೊಡಲಿಲ್ಲ ಅನ್ನೋದು ಒಂದು ಪ್ರಶ್ನೆ ಇದ್ದೇ ಇದೆ. ನಿಮಗೆ ನಾವು ತೋರಿಸ್ತಾ ಇದ್ದೀವಿ ಅಲ್ಲಿ CMS ಏನು ಅಂದರೆ ATM ಹಾಕಬೇಕು ಅಂತ ಏನೇ ಹಣ ತೆಗೆದುಕೊಂಡು ಹೋಗ್ತಾ ಇದ್ರು. ಸೊ ಆ ವಾಹನ ಅದು ಹಿಂದಗಡೆ ಇನೋವಾ ಕಾರಿನಲ್ಲಿ ಈ ದರೋಡೆಕೋರರು ಅವ್ರನ್ನ ಫಾಲೋ ಮಾಡ್ತಾ ಹೋಗ್ತಾ ಇದ್ರು. ಸೊ ಎಲ್ಲಿಂದ ಇದು ಅಶೋಕ ಪಿಲ್ಲರ್, ಸೊ ಅಲ್ಲಿವರೆಗೂ ಡೈರಿ ಸರ್ಕಲ್ವರೆಗೂ ಕೂಡ ಆ ಒಂದು ಪಿಲ್ಲರ್ ಮೇಲೇನೆ ಫಾಲೋ ಮಾಡ್ಕೊಂಡು ಹೋಗಿದ್ದಾರೆ, ಗಮನಿಸ್ತಾ ಇದ್ದೀವಿ. ಸೊ ಇಷ್ಟೆಲ್ಲ ಕೇವಲ ಈ ಎರಡೇ ವಾಹನಗಳಿದ್ವಾ? ಇಲ್ಲ, ಬಹಳಷ್ಟು ವಾಹನಗಳು ಅಲ್ಲಿ ಓಡಾಡ್ಕೊಂಡೇ ಅಂದರೆ ಹೋಗ್ತಾ ಇದ್ವು, ಬರ್ತಾ ಇದ್ವು. ಈ ಸಂದರ್ಭದಲ್ಲಿ ಆ ದರೋಡೆಕೋರರು ತಮ್ಮ ಇನೋವಾ ಕಾರ್ನಲ್ಲಿ ಆ ಒಂದು CMS ಅಥವಾ CMS ಸಿಬ್ಬಂದಿ ಇದ್ದಂಥ ಒಂದು ವಾಹನ ಅಥವಾ ಹಣ ಇದ್ದಂಥ ವಾಹನವನ್ನು ಫಾಲೋ ಮಾಡ್ಕೊಂಡು ಹೋಗ್ತಾರೆ. ಸೊ ಅಲ್ಲಿವರೆಗೂ ಕೂಡ ಆ ಸಿಬ್ಬಂದಿಗೆ ಈ ವಿಚಾರ ಗೊತ್ತಿರಲಿಲ್ವಾ ಹಾಗಾದರೆ ಅನ್ನೋ ಒಂದು ಪ್ರಶ್ನೆಯೂ ಕೂಡ ಮೂಡುತ್ತೆ. ಸೊ ಯಾವ ರೀತಿಯಾಗಿ ಹೋಗಿದ್ದಾರೆ ನೋಡಿ, ಅಲ್ಲೆಲ್ಲ ಜನನಿಬಿಡ ಪ್ರದೇಶ, ಅದು ಆ ಫ್ಲೈಓವರ್ ಮೇಲೆ ಸಾಕಷ್ಟು ಜನ ಇದ್ದೇ ಇರ್ತಾರೆ. ಸೊ ಇಷ್ಟೆಲ್ಲ ಇದ್ರೂ ಕೂಡ ಆ ಒಂದು ಅಂದರೆ ಹಣ ಇದ್ದಂಥ ವಾಹನವನ್ನು ಅಡ್ಡಗಟ್ತಾರೆ, ರಸ್ತೆಯ ಮೇಲೇನೆ ನಡು ರಸ್ತೆಯಲ್ಲೇ ಅಡ್ಡಗಟ್ತಾರೆ. ನಾವು RBIನಿಂದ ಬಂದಂಥ ಅಧಿಕಾರಿಗಳು ಸೊ ಹಣ ಎಷ್ಟಿದೆ, ಬೇರೆ ಬೇರೆ ವಿಚಾರಣೆಯನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಆ ಸಿಬ್ಬಂದಿಯನ್ನು ಹೆದರಿಸ್ತಾರಂತೆ. ಸೊ ಕೇಳಿದಾಗ ಆ ಹಣವನ್ನು ಎಲ್ಲವನ್ನೂ ಕೂಡ ಶಿಫ್ಟ್ ಮಾಡ್ಕೊಳ್ತಾರೆ ಅನ್ನೋ ಮಾಹಿತಿಯೂ ಕೂಡ ಇದೆ. ಆ ಹಣನ ಮೊದಲಿಗೆ ಯಾವ ಜಾಗದಲ್ಲಿ ತಡೆದಿದ್ರೋ ಅಲ್ಲೇ ಶಿಫ್ಟ್ ಮಾಡ್ಕೊಂಡ್ರ ಅಥವಾ ಒಂದು ಈ ಪಿಲ್ಲರ್ ಅಥವಾ ಎಲ್ಲಿ ಆ ವಾಹನವನ್ನು ಬಿಟ್ಟು ಹೋಗಿದಾರೋ ಆ ಒಂದು ಪಿಲ್ಲರ್ ಮೇಲೇ ಅವರೇನಾದರೂ ಫ್ಲೈಓವರ್ ಮೇಲೆ ಏನಾದರೂ ಹಣವನ್ನು ಟ್ರಾನ್ಸ್ಫರ್ ಮಾಡ್ಕೊಂಡ್ರ ಅಥವಾ ಶಿಫ್ಟ್ ಮಾಡ್ಕೊಂಡ್ರ ಅನ್ನೋದು ಮಾಹಿತಿ ಬರಬೇಕಾಗಿದೆ. ಸೊ ಈ ನಿಟ್ಟಿನಲ್ಲಿ ಈ ಅಶೋಕ ಪಿಲ್ಲರ್ ಏನಿದೆಯಲ್ಲ ಇದರ ಮೇಲೇ ನೇರವಾಗಿ ನೋಡಿ ಸಿದ್ದಾಪುರ ರೋಡ್ ಮುಖೇನ ಹೋಗುತ್ತೆ. ಆ ವಾಹನ ಸಂಪೂರ್ಣವಾಗಿ ಫಾಲೋ ಮಾಡ್ಕೊಂಡು ಹೋಗ್ತಾರೆ. JP ನಗರದಿಂದ ಆ ವಾಹನವನ್ನು ಫಾಲೋ ಮಾಡ್ತಾನೆ ಇರ್ತಾರೆ. ಈ ಇನೋವಾ ಕಾರ್ನಲ್ಲಿ ದರೋಡೆಕೋರರು ಈ ಡೈರಿ ಸರ್ಕಲ್ ಬಂದ ತಕ್ಷಣ ಅಡ್ಡಗಟ್ತಾರೆ. ಅಡ್ಡಗಟ್ಟಿದ ನಂತರ ಆ ವಾಹನವನ್ನು, ಹಣ ಇದ್ದಂಥ ವಾಹನವನ್ನು ತಮ್ಮ ಒಂದು ಪ್ರದೇಶಕ್ಕೆ, ತಾವು ಗುರುತಿಸಿದಂಥ ಒಂದು ಪ್ಲೇಸ್ಗೆ ಕರ್ಕೊಂಡು ಬಂದು ಅದಾದ ನಂತರ ಆ ಹಣವನ್ನು ತಮ್ಮ ಕೈಗೆ ಅಥವಾ ತಮ್ಮ ವಾಹನಕ್ಕೆ ತೆಗೆದುಕೊಂಡಿದ್ದಾರೆ ಅನ್ನೋ ಒಂದು ಮಾಹಿತಿ. ಬಟ್ ಇಂಟ್ರೆಸ್ಟಿಂಗ್ ವಿಚಾರ ಏನು ಅಂತ ಅಂದರೆ ಅವರು ಹೇಳಿದ ಹಾಗೇನೆ ಈ CMS ಸಿಬ್ಬಂದಿ ಕೇಳಿದ್ದಾರೆ ಅನ್ನೋದು. ಪ್ರತಿಯೊಂದು ಹಂತದಲ್ಲೂ ಕೂಡ ಮಾಹಿತಿ ಕೊಡಬಹುದಾದಂಥ ಚಾನ್ಸಸ್ ದಟ್ಟವಾಗಿತ್ತು. ಆದರೆ CMS ಸಿಬ್ಬಂದಿ ಮಾತ್ರ ಯಾವುದೇ ರೀತಿಯಾದಂಥ ಮಾಹಿತಿಯನ್ನು ಪೊಲೀಸ್ನವ್ರಿಗಾಗಲಿ ತಮ್ಮ ಸಿಬ್ಬಂದಿಗಳಿಗಾಗಲಿ ಅಥವಾ CMS ಏನಿದೆಯಲ್ಲ ಆ ಇನ್ನುಳಿದಂಥ ಸಿಬ್ಬಂದಿಗಳಿಗಾಗಿ ಕೊಡುವಂಥ ಪ್ರಯತ್ನವನ್ನು ಮಾಡಿಲ್ಲ. ಯಾಕೆ ಅನ್ನೋದೇ ಈಗಿರುವಂಥ ಪ್ರಶ್ನೆ. ಹಾಗಾದರೆ ಈಗ ಅನುಮಾನ ಏನು ಮೂಡ್ತಾ ಇದೆಯಲ್ಲ, ಅದು ನಿಜಾನಾ? CMS ಸಿಬ್ಬಂದಿಗಳು ಈ ದರೋಡೆಕೋರರ ಜೊತೆಗೆ ಶಾಮೀಲಾಗಿದ್ದು ನಿಜಾನ? ಹಾಗಾದರೆ